ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಮಾರ್ಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತಿನ ದಿನ ಕ್ಲೀನಿಂಗಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ತುಂಬಾ ಈ ಜೇಡು ಬಲೆ ಕಟ್ಕೊಂಡು ಬಿಟ್ಟಿತ್ತು ಮೇಲ್ಗಡೆ ಎಲ್ಲ. ಆಲ್ರೆಡಿ ಇಲ್ಲಿ ನಾವು ಪೂಜೆ ಮಾಡ್ತೀವಲ್ವ, ಅದರಿಂದ ಫುಲ್ಲು ಕಪ್ಪಾಗಿಬಿಟ್ಟಿದೆ ಗೋಡೆ ಎಲ್ಲ. ಅದ್ರ ಜೊತೆಗೆ ಈ ಜೇಡು ಬಲೆ ಕೂಡ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ. ನೋಡಿ, ಧೂಳು ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ ಕ್ಯಾಮ್ರಾದಲ್ಲಿ, ಹಾರ್ತಾ ಇದೆ ನೋಡಿ. ಸುಮಾರು ದಿನ ಆಯಿತು, ನಾವು ಊರಿಗೆ ಹೋಗಿದ್ವಲ್ವ, ಕ್ಲೀನ್ ಕೂಡ ಮಾಡಿರಲಿಲ್ಲಾಗಿತ್ತು. ಇವತ್ತು ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ. ಏನಿಲ್ಲ, ಜಸ್ಟ್ ಜೇಡು ಬಲೆ ಮಾತ್ರ ತೆಗೆದಿದ್ದೀನಿ ನಾನು. ನೋಡಿ, ಎಲ್ಲ ತೆಗೆದಾದ್ಮೇಲೆ ಒಂದು ರೌಂಡು ಕಸ ಎಲ್ಲ ಗುಡಿಸಿ, ನೆಲ ಎಲ್ಲ ಒರೆಸಿ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಮನೇನ. ಇದು ಒಂದು 5 ನಿಮಿಷ ಅಷ್ಟೇ ಈ ರೀತಿ. ಇದಾದಮೇಲೆ ಮತ್ತೆ ಚಲಾಪಿಲಿ ಆಗಿಬಿಡುತ್ತೆ. ನನ್ನ ಮಕ್ಕಳೆಲ್ಲ ಆ ಕಡೆ ಈ ಕಡೆ ಬಿಸಾಕ್ಬಿಡ್ತಾರೆ ಎಲ್ಲದನ್ನು. ಇಷ್ಟರ ಮಟ್ಟಿಗೆ ಮಾಡಿ ಇಟ್ಟಿದ್ದೀನಿ, ಮುಂದೆ ನೋಡಬೇಕು. ಈಗ ನಾನು ಅಡುಗೆಗೆ ಬಂದಿದ್ದೀನಿ. ಇದು ನೋಡಿ, ಕಪ್ಪೆ ಚಿಪ್ಪು ವೈಟ್ ಕಲರ್ ಇದು. ಇದ್ರ ಜೊತೆಗೆ ಈ ಗುರುಕು ಅಂತೀವಿ ನಾವು, ಸ್ವಲ್ಪ ದೊಡ್ಡ ಸೈಜಲ್ಲಿದ್ದು. ಇದಕ್ಕೆ ಸ್ವಲ್ಪ ಬೆನ್ನ ಹಿಂದೆ ಏನಂತಾರೆ ಇದಕ್ಕೆ, ಸಿಪ್ಪೆ ಥರ ಇರುತ್ತೆ, ಅದನ್ನು ಕಟ್ ಮಾಡಿ ತೆಗಿಬೇಕು ಈ ರೀತಿ. ಅದನ್ನು ಕಟ್ ಮಾಡಿ ತೆಗೆದು ಅದಕ್ಕೆ ಎಲ್ಲ ಕಡೆಯೂ ಕಟ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಾಂದರೆ ಮಸಾಲೆ ಒಳಗೆ ಹೋಗೋದಿಲ್ಲ ಅಲ್ವ, ಸಪ್ಪೆ ಸಪ್ಪೆ ಅನಿಸುತ್ತೆ ಮೀನೆಲ್ಲ, ಅದಕ್ಕೋಸ್ಕರ. ನೋಡಿ, ಎಲ್ಲದಕ್ಕೂ ಕಟ್ ಹಾಕಿ ಮಸಾಲೆಗೆ ಹಾಕಿಡ್ತೀನಿ ನಾನು. ಒಂದು ತಾಸಾದರೂ ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪನೇ ತಂದಿರೋದು ಇದು. ಆ್ಯಕ್ಚುಲಿ ಸಂಡೇ ವ್ಲಾಗ್ ಇದು, ಹಾಗಾಗಿ ಸೋಮವಾರ ಏನು ನಾವು ಮೀನು ತಿನ್ನೋದಿಲ್ಲ ಅಲ್ವ, ಹಾಗಾಗಿ ಸ್ವಲ್ಪನೇ ತಂದಿರೋದು. ಇವತ್ತೇ ಕಪ್ಪೆ ಚಿಪ್ಪಿನ ಮಸಾಲ ಸುಕ್ಕ ಮತ್ತು ಕಪ್ಪೆ ಚಿಪ್ಪಿನ ಸಾರು ಜೊತೆಗೆ ಮೀನು ಫ್ರೈ. ಇವತ್ತು ನಾನು ನಿಮಗೆ ಕಪ್ಪೆ ಚಿಪ್ಪಿನ ಮಸಾಲ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಹೇಳಿದ್ನಲ್ಲ ನಿಮಗೆ, ನಾನು ಒಂದೊಂದು ಸತಿ ಒಂದೊಂದು ಥರ ಗ್ರೇವಿನ ಮಾಡ್ತೀನಿ ಅಂತ. ಇವತ್ತೇ ಸ್ವಲ್ಪ ಈರುಳ್ಳಿ, ವಾಟೆ ಹುಳಿ ಜೊತೆಗೆ ಬಟಾಟೆ. ನಿಮ್ಗೆ ಹತ್ರ ವಾಟೆ ಹುಳಿ ಇಲ್ಲ ಅಂದರೆ ಟೊಮೆಟೊ ಕೂಡ ಹಾಕ್ಕೋಬೋದು ನೀವು, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಕಡೆ ಸಿಗುವಂಥದ್ದು, ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ತೀವಿ. ನೋಡಿ, ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊತೀನಿ ನಾನೀಗ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ, ಇದ್ರ ಜೊತೆಗೆ ನೀರು ಹಾಕ್ಕೋತೀನಿ ಸ್ವಲ್ಪನೇ. ಈ ಆಲೂಗಡ್ಡೆ ಸ್ವಲ್ಪ ಸ್ಮ್ಯಾಶಿ ಥರ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ತುಂಬ ಇಷ್ಟ ಈ ಕಪ್ಪೆ ಚಿಪ್ಪಿಗೆ ಆಲೂಗಡ್ಡೆ ಹಾಕಿ ಮಾಡಿದ್ರೆ. ನೋಡಿ, ನೀರು ಹಾಕಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನನೂ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ನಾರ್ಮಲಿ ಈ ಮೀನು ಸಾರಿಗೆಲ್ಲ ಮಸಾಲ ಮಾಡ್ತೀನಲ್ವ, ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಧನಿಯಾ ಬೀಜ, ಕಾಯಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ನಾನು. ಅದನ್ನೇ ಸ್ವಲ್ಪ ದಪ್ಪ ಮಸಾಲೆನ ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆನ ಹಾಕಿದ್ದೀನಿ. ನೀವು ಬೇಕಿದ್ರೆ ಗರಂ ಮಸಾಲೆಯಿಂದ ಅಂದರೆ ಈ ಬಡೆ ಸೊಪ್ಪನ್ನ ಸ್ವಲ್ಪ ಹುರಿದ್ಬಿಟ್ಟು ಹಾಗೆ ಪೌಡ್ರ್ ಮಾಡಿ ಹಾಕ್ಕೋಬೋದು, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಇನ್ನು ನೋಡಿ, ರೆಡಿಯಾಗಿದೆ. ಇದಕ್ಕೆ ಕಪ್ಪೆ ಚಿಪ್ಪು ಹಾಕಿದ್ದೀನಿ ನಾನು. ಇದು ಸ್ವಲ್ಪ ಬೆಂದು ಸ್ವಲ್ಪ ಗಶಿ ಥರ ಆಗಬೇಕು, ಇಲ್ಲಾಂದರೆ ನಿಮ್ಗೆ ಬೇಕಿದ್ರೆ ಸುಕ್ಕ ಥರ ಮಾಡ್ಕೋಬೋದು ನೀವು. ರೆಡಿಯಾಗಿದೆ. ಇದು ಸಂಜೆ ಕ್ಲಿಪ್ಪಿಂಗ್ ಇದು. ನನ್ನ ಮಕ್ಕಳಿಬ್ಬರು ಇಲ್ಲಿ ಗಾರ್ಡನ್ ಹತ್ರ ಆಟ ಆಡೋದಕ್ಕೆ ಬಂದಿದ್ದರು, ಹಾಗಾಗಿ ನಾನು ಅವ್ರ ಜೊತೆಗೆ ಬಂದಿದ್ದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂಥೇಳಿ. ನನ್ನ ಮಗಳು ಬಂದರೆ ಮಗನೂ ಅವ್ರ ಹಿಂದೆನೇ ಓಡಿ ಬರ್ತಾನೆ, ಅದಕ್ಕೋಸ್ಕರ. ಅವಳು ಹೋದರೆ ನಾನೇನು ಹೋಗೋದಿಲ್ಲ, ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾಳೆ ಅವಳು. ಬಟ್ ಇವನು ಸಣ್ಣವನು ಹೋದರೆ ಮಾತ್ರ ನಾನು ಹೋಗ್ತೀನಿ. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ವಾ ಹೇಗೆ ಸಂಭಾಳಿಸ್ಬೇಕು ಅಂಥೇಳಿ. ನೋಡಿ, ಎಲ್ಲ ಪೀಸ್ಫುಲ್ಲಾಗಿ ಸೌಂಡ್ ಬರ್ತಾ ಇರ್ಬೋದು ನಿಮಗೆ. ಸಂಜೆ ಅಲ್ವಾ, ಹಕ್ಕಿಗಳ ಕಲರವ. ಇಲ್ಲೊಂದು ಗಿಡ ಇದೆ ನೋಡಿ, ಚೆಂದ ಇದೆ ಮಾತ್ರ. ಇದರ ಹೆಸರು ಏನು ಅಂತ ನನಗೆ ಹೇಳಿ, ನನಗೆ ಗೊತ್ತಿಲ್ಲ ಇದ್ರ ಹೆಸರು. ಲೈಟ್ ಕಲರು, ಫುಲ್ಲು ಹೂ ಬಿಟ್ಕೊಂಡಿದೆ. ನನ್ನ ಮಗ ನಾನು ಮೇಲಕ್ಕೆ ಹೋಗ್ತೀನಿ ಅಂತ ಹೇಳಿ ಪಟ ಅಂತ ಹತ್ಬಿಟ್ಟ ಮೇಲೆ ಈ ಜಾರುಬಂಡಿಗೆ. ನನಗಂತೂ ಹೈಟ್ ಕಂಡ್ರೆ ಹೆದರಿಕೆ. ಅವನ ಹಿಂದೆನೇ ಹೋಗಿ ಮೇಲ್ಗಡೆ ಕೂತ್ಕೊಂಡು ಬಿಟ್ಟಿದ್ದೀನಿ ನಾನು ಹೆದರಿಕೆಯಾಗಿ. ಅಲ್ಲಿಂದಲೇ ಒಂದು ಶೂಟ್ ಮಾಡ್ಕೊಂಡಿದ್ದೀನಿ. ಈಗ ವಾಪಸ್ಸು ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೇನೆ ನಾನು ಇಬ್ಬರನ್ನ.
ಇದು ನನ್ನ ಮಗಳ ಕೆಲಸ ಶೂಟ್ ಮಾಡುವಂಥದ್ದು. ಬರಬೇಕಿದ್ರೆ ಇಡೀ ರೋಡೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದಾಳೆ ಅವಳು. ನಾನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಎಲ್ಲದನ್ನು. ನೋಡಿ, ಈಗ ಬಂದಿದ್ದೆ ನಿಮ್ಗೊಂದು ತೋರಿಸ್ತಾ ಇದ್ದೀನಿ ನೋಡಿ, ಝೂಮ್ ಮಾಡಿ. ಇಲ್ಲೊಂದು ಹಕ್ಕಿ ಗೂಡಿದೆ. ನನಗೆ ಆ್ಯಕ್ಚುಲಿ ಜೀವನೇ ಬಾಯಿಗೆ ಬಂದಾಗಾಯಿತು ಇವತ್ತೇ. ನಾನು ಹೂ ತೆಗಿಲಿಕ್ಕಂತ ಹೋಗಿದ್ದೆ, ಸೀದಾ 2 ಸತಿ ಅಟ್ಯಾಕ್ ಮಾಡಿದೆ ನನ್ನ ಮೇಲೆ. ನನಗಂತೂ ಹೆದರಿಕೆಯಾಗಿ ಬೇಡ, 2 ಸತಿ ಹೂ ಬಿಸಾಕಿದ್ದೀನಿ ನಾನು ಕೆಳಗಡೆ ಗೂಜಿ ಹಾಕಿ. ಏನಾದರೂ ಕಣ್ಣಿಗೆ ಅಥವಾ ಮುಖಕ್ಕೆ ಏನಾದರೂ ಹೊಡೆದಿದ್ರೆ ಸರಿಯಾಗಿತ್ತು ಇವತ್ತೇ. 4 ದಿನ ಆಯಿತು. ಇದು ಶನಿವಾರ ನಾನು ತೆಗೆದಿರೋಂಥ ಕ್ಲಿಪ್ ಇದು. 4 ದಿನ ಆಯಿತು ನಾನು ಹೂವೇ ತೆಗಿಲಿಕ್ಕೆ ಹೋಗಲಿಲ್ಲ, ಅದ್ರ ಹತ್ರನೇ ಹೋಗಿಲ್ಲ. ಅಷ್ಟು ಭಯ ಆಗಿ ಬೇಡ ನನಗೆ. ಈಗ ರಾತ್ರಿಗೆ ನಾನು, ಇದು ಸೋಮವಾರದ ವ್ಲಾಗ್ ಇದು, ನಾನು ಸಣ್ಣ ಸಣ್ಣ ಕ್ಲಿಪ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಎಲ್ಲದಕ್ಕೂ. ಇದು ರಾತ್ರಿಗೆ ನಮ್ಮ ಮನೆಯವ್ರಿಗೆ ಅಂತ ಪಳಾರ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ರವಾ ಶೀರಾ. ನೀವು ಸತ್ಯನಾರಾಯಣ ಕತೆಗೆಲ್ಲ ತಿಂತೀರಲ್ಲ ಸಪಾತ್ ಅಂಥೇಳಿ, ಅದೇ ರೀತಿ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು, ಈ ಏಲಕ್ಕಿ ಎಲ್ಲದನ್ನು ಸ್ವಲ್ಪ ಕುಟ್ಕೊಂಡು ಸ್ವಲ್ಪ ಪೌಡ್ರ್ ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅವರೊಬ್ಬರೇ ತಿನ್ನೋದಲ್ವ, ಅದಕ್ಕೋಸ್ಕರ. ಒಂದು 1/4 ಕಪ್ಪು ರವಾನ ತೊಗೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು, ಸ್ವಲ್ಪ ಸ್ಮೆಲ್ ಬರೋದಕ್ಕೆ. ಅದಕ್ಕೊಂದು ಘಮ ಬರುತ್ತಲ್ವ, ಅಲ್ಲಿ ತನಕ ಹುರ್ಕೊಳ್ಳಿ. ಚೆನ್ನಾಗಿ ಹುರಿಬೇಕು ಮಾತ್ರ, ಇಲ್ಲಾಂದರೆ ಅದು ಸ್ವಲ್ಪ ಹಸಿ ಹಸಿ ವಾಸನೆ ಬರುತ್ತೆ, ಮತ್ತು ಒಳ್ಳೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ, ಮುದ್ದೆ ಆಗಿಬಿಡುತ್ತೆ ಅಷ್ಟೇ. ಈಗ ಹುರ್ಕೊಂಡಾಗಿದೆ. ಇದಕ್ಕೇ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಹಾಲು ಬೇಕಿದ್ರೆ ಹಾಕ್ಕೋಬೋದು, ಬೇಯಿಸ್ಕೊಳ್ಬೇಕಿದ್ರೆ. ನಾನು ಸ್ವಲ್ಪ ನೀರನ್ನ ಹಾಕಿ ಫಸ್ಟ್ ಬೇಯಿಸ್ಕೊಳ್ತೀನಿ. ನಿಮ್ಗೆ ಬೇಕಿದ್ರೆ ಹಾಲು ಹಾಕ್ಕೋಬೇಕು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು ಇದನ್ನು. ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡಿದ್ದೇನೆ. ಇದಕ್ಕೇ ಸೇಮ್ ಎಷ್ಟು ನಾನು ರವೆ ತಗೊಂಡಿದ್ದೇನೆ ಅಷ್ಟೇ ಸಕ್ಕರೆನ ತೊಗೊಂಡಿದ್ದೇನೆ. ಯಾಕಂದರೆ ನಮ್ಮ ಮನೆಯವರು ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ. ನಾರ್ಮಲಾಗಿ ಸ್ವಲ್ಪ ಸ್ವೀಟ್ ಇದ್ರೇ ತಿಂತಾರೆ ಅವರು. ಜಾಸ್ತಿ ಮಾಡಿದ್ರೆ ಬಾಯಿ ಒಡೆದಂಗೆ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಈಗ ಸಕ್ಕರೆ ಹಾಕ್ತಿದ್ದಂಗೆ ಮತ್ತೆ ಸ್ವಲ್ಪ ಲಿಕ್ವಿಡಿ ಥರ ಆಗಿದೆ ಅದು. ಈಗ ಇದರಲ್ಲೂ ಸ್ವಲ್ಪ ಬೇಯಿಸ್ಕೊತೀನಿ ನಾನು ರವಾನ. ಈ ರವೆ ಪದಾರ್ಥ ಮಾಡಿದ್ರೆ ಪಾತ್ರೆ ಎಲ್ಲ ಅಂಟ್ಕೊಬಿಡುತ್ತೆ, ಹೋಗೋದೇ ಇಲ್ಲ ಬೇಗ. ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಡ್ಬೇಕು ಅಷ್ಟೇ. ಈಗ ಇದ್ರ ಜೊತೆನೇ ನಾನು ಸ್ವಲ್ಪ ಲವಂಗನ ಹಾಕ್ತಾಯಿದ್ದೀನಿ, ಘಮ ಚೆನ್ನಾಗಿ ಬರುತ್ತೆ ಇದಕ್ಕೆ. ನೀವು ಯೆಲ್ಲೋ ಕಲರ್ ಶೀರಾ ಮಾಡ್ತೀವಲ್ವ, ಅದರಲ್ಲೂ ಕೂಡ ಹಾಕ್ತಾರೆ ನೋಡಿ, ಅನಾನಸ್ ಎಲ್ಲ ಹಾಕಿ. ನಾನಿವತ್ತೇ ಬಾಳೆಹಣ್ಣು ಹಾಕಿ ಮಾಡ್ತಾಯಿದ್ದೀನಿ. ನನಗೆ ಆ ಟೈಮಲ್ಲಿ ಯಾವ ರೀತಿ ಅಡುಗೆ ಮಾಡಬೇಕು ಅಂತ ಅನಿಸುತ್ತೋ ಅದೇ ರೀತಿ ಮಾಡಿಬಿಡ್ತೀನಿ ನಾನು. ಹೀಗೆ ಬೇಕು ಹಾಗೆ ಬೇಕಂತಿಲ್ಲ ನನಗೆ. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೇನೆ ನಾನು, ಸ್ವಲ್ಪ ಕಲರು ಮತ್ತು ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ. ಈಗ ತುಪ್ಪನ ಹಾಕ್ತಾಯಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿದ್ದಂಥ ತುಪ್ಪ, ಸುಮಾರಷ್ಟು ಹಾಕಿದ್ದೇನೆ. ಒಂದು 2-3 ಚಮಚ, ದೊಡ್ಡ ಚಮಚದಲ್ಲಿ ಹಾಕ್ಕೊಂಡ್ರೆ ಸಾಕು ಇಷ್ಟು ಕ್ವಾಂಟಿಟಿಗೆ. ನೋಡಿ, ತಳ ಎಲ್ಲ ಬಿಡ್ಕೊಳ್ತಾ ಇದೆ ಈಗ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಿ. ಈಗ ನಾನು ಇಲೈಚಿ ಮತ್ತು ಗೋಡಂಬಿ, ಬಾದಾಮು ಎಲ್ಲದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೇನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತಳ ಬಿಟ್ಕೊಂಡಿದೆ ಪೂರ್ತಿಯಾಗಿ. ಈ ರೀತಿ ಆದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಗಿದೆ ಇವಾಗ. ಈ ರೆಸಿಪಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ರವಾ ಶೀರಾ, ನೀವು ಏನು ಹೆಸರು ಹೇಳ್ತೀರಾ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ರೆಡಿ ಆಗಿದೆ. ಈಗ ಲಾಸ್ಟಲ್ಲಿ ನಾನು ಬಾಳೆಹಣ್ಣು ಹಾಕ್ತಾಯಿದ್ದೇನೆ, ಇಲ್ಲಾಂದರೆ ಪೂರ್ತಿಯಾಗಿ ಮೆತ್ತಗಾಗಿ ಬಿಡುತ್ತದು. ಬಾಳೆಹಣ್ಣು ಹಾಕಿ ಈಗ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ಸ್ವಲ್ಪ ತಣ್ಣಗಾದ ಮೇಲೆ ತಿಂದ್ರಾಯಿತು. ಈಗ ಇದ್ರ ಜೊತೆಗೇ ನಾನು ಸ್ವಲ್ಪ ಐಸ್ ಕ್ರೀಮ್ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ಲೆಕ್ಕದಲ್ಲಿ ನಾನು ಮಾಡ್ತಾಯಿದ್ದೀನಿ ಐಸ್ ಕ್ರೀಮ್ನ.
ಇದು ಅದೇ ಹೇಳಿದ್ನಲ್ಲ ನಾನು ನಿಮಗೆ ಮಲ್ಲಿಕಾ ಮಾವಿನ ಹಣ್ಣು ಅಂಥೇಳಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಯಾವುದೇ ಆರ್ಟಿಫಿಷಿಯಲ್ ಕ್ರೀಮ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಎರಡನ್ನೂ ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಗೀರು ಏನೂ ಹಾಕೋಂಗಿಲ್ಲ. ಜೊತೆಗೆ ಈ ಫುಲ್ ಕ್ರೀಮ್ ಹಾಲನ್ನು ಹಾಕ್ತಾಯಿದ್ದೇನೆ. ಏನಿಲ್ಲ, ಹಾಲನ್ನ ಬಿಸಿ ಮಾಡಿ ನೀವು ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಫುಲ್ ಅದರ ಏನು ಕೊಬ್ಬೆಲ್ಲ ಇರುತ್ತಲ್ವ ಮೇಲ್ಗಡೆ ಬಂದಿರುತ್ತೆ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ವೆನಿಲಾ ಫ್ಲೇವರ್, ಸ್ವಲ್ಪ 1 ಸ್ಪೂನಷ್ಟು. ಇದ್ರ ಜೊತೆಗೆ ನಾನು ಈ ಹಾಲು ಪುಡಿನೂ ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಮಾತ್ರ, ಯಾಕಂದರೆ ನಮ್ಮ ಹತ್ರ ಬೀಟರ್ ಏನೂ ಇಲ್ಲಲ್ವ, ಹಾಗಾಗಿ ಮಿಕ್ಸರಲ್ಲೇ ಮಾಡ್ಕೊಳ್ತೀವಿ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸರಲ್ಲಿ. ನೋಡಿ ಎಷ್ಟು ದಪ್ಪವಾಗಿ ಬಂದಿದೆ ಅಂಥೇಳಿ, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ಇದನ್ನು ಈಗ ಸೆಟ್ ಮಾಡಿ ಫ್ರೀಜರಲ್ಲಿ ಇಟ್ಕೊಡ್ತೀನಿ ನಾನು. ಫ್ರೀಜರಲ್ಲಿ ಇಟ್ಟಾದಮೇಲೆ ಇನ್ನೊಂದು ಸತಿ ತೆಗೆದು ಇನ್ನೂ ಒಂದು ಸತಿ ನೀವು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ಐಸ್ ಕ್ರೀಮ್ ಚರ್ನರೆಲ್ಲ ಇರುತ್ತಲ್ವ, ಅದರಲ್ಲಿ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ಆಮೇಲೆ ಫ್ರೀಜರಲ್ಲಿ ಇಟ್ಟರೆ ಆಯಿತು, ಕೋಲ್ಡಾಗೇ ಇರುತ್ತದು. ಇದು ನೋಡಿ, ಮಾರನೇ ದಿನ ನಾನು ತೆಗೆದಿದ್ದೀನಿ ಇದನ್ನು. ಇದು ಟ್ಯೂಸ್ಡೇ ರಾತ್ರಿಗೆ ನಾನು ತೆಗೆದಿರೋ ಅಂಥದ್ದು. ನಾವು ಊಟ ಆದಮೇಲೆ ತಿನ್ನಬೇಕು ಅಂತ ತೆಗೆದಿದ್ದೀನಿ. ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಐಸ್ ಕ್ರೀಮು. ಮನೆಯಲ್ಲೂ ಕೂಡ ಮಾಡ್ಕೋಬೋದು ನೀವು ಈಸಿಯಾಗಿ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ.